ಓಕೆ. ಹಾಗಿದ್ರೆ ನಾನು ಆಗ್ಲೇ ಹೇಳಿದೆ, ಒಂದು ಡೆಮೋವಿನ ಮೂಲಕ ಈ ಪ್ರಾಡಕ್ಟ್ಗಳ ಒಂದು ಶಕ್ತಿಯನ್ನು ನೋಡೋಣ ಅಂತ ಹೇಳಿ. ಇವತ್ತು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ನಾವು ಮಾಡುವಂತ ಕೆಲಸ ಏನು? ಹಲ್ಲು ಉಜ್ಜುವಂಥದ್ದು, ಹೌದಾ? ಹಾಗಿದ್ರೆ ಹಲ್ಲು ಯಾಕೆ ಉಜ್ತಾ ಇದೀವಿ ಅಂತ ನೋಡೋದಾದ್ರೆ, ನಮ್ಮ ಬಾಯಲ್ಲಿ ಬ್ಯಾಕ್ಟೀರಿಯಾ ಇರಬಾರ್ದು, ವೈರಸ್ಗಳಿರಬಾರ್ದು, ಅಥವಾ ಹುಳುಕಲ್ಲಾಗಬಾರ್ದು, ಬಾಯಿ ವಾಸನೆ ಬರಬಾರ್ದು, ಈ ತರ ಕಾರಣಗಳಿಗೋಸ್ಕರ ನಾನು ಹಲ್ಲು ಉಜ್ತಾ ಇದೀವಲ್ವಾ? ಹಾಗಿದ್ರೆ ನಾನು ಚೆಕ್ ಮಾಡ್ಕೊಳ್ಬೇಕು, ಪ್ರತಿದಿನ ನಾನು ಹಲ್ಲು ಉಜ್ತಾ ಇದ್ದೀನಿ ಅಂದ್ರೆ ಈ ಎಲ್ಲ ಕೆಲಸಗಳು ಆಗ್ತಾ ಇದೆಯಾ? ಇವತ್ತು ಮಾರ್ಕೆಟ್ ನಲ್ಲಿ ಅನೇಕ ರೀತಿಯಾದಂತಹ ಪೇಸ್ಟ್ ಗಳು ಸಿಗ್ತಾ ಇದೆ, ಹೌದಾ? ಆದ್ರೆ ಆ ಪೇಸ್ಟ್ ಗಳಿಗೂ ಹಾಗೆ ನನ್ನ ಮೋದಿ ಕೇರ್ ನಲ್ಲಿರುವಂತಹ ಫ್ರೆಶ್ ಮೂವ್ಮೆಂಟ್ಸ್ ಅನ್ನೋ ಪೇಸ್ಟ್ಗೂ ಏನು ವ್ಯತ್ಯಾಸ ಇದೆ ಅಂತ ಒಂದು ಡೆಮೋವನ್ನ ಮೂಲಕ ತೋರಿಸ್ತೀನಿ. ಹಾಗಾಗಿ ನಮ್ಗಳಿಗೋಸ್ಕರ ಇವತ್ತು ಮಾರ್ಕೆಟ್ ಅಲ್ಲಿ ಸಿಗ್ತಾ ಇರುವಂತಹ ಅನೇಕ ಪ್ರಾಡಕ್ಟ್ ಗಳಿದೆ. ಆ ಪ್ರಾಡಕ್ಟ್ ಗಳನ್ನ ನೋಡ್ತಾ ಹೋಗೋದಾದ್ರೆ, ಇಲ್ಲೊಂದು ಪ್ರಾಡಕ್ಟ್ ಇದೆ, ಹೆಸರು ಹೇಳೋದು ಬೇಡ ಅಂತ ಅನ್ಕೊಳ್ತೀನಿ. ಹಾಗೆ ಇಲ್ಲೊಂದು ಪ್ರಾಡಕ್ಟ್ ಇದೆ, ಜೊತೆಲಿ ಇನ್ನೊಂದು ಪ್ರಾಡಕ್ಟ್ ಇದೆ. ಇದು ನನ್ನ ಹೆಮ್ಮೆಯ ಮೋದಿ ಕೇರ್ನ ಫ್ರೆಶ್ ಮೂವ್ಮೆಂಟ್ಸ್ ಅಂತ. ಈ ಫ್ರೆಶ್ ಮೂವ್ಮೆಂಟ್ಗೂ ಹಾಗೆ ಮಾರ್ಕೆಟ್ ನಲ್ಲಿರುವಂತಹ ಪ್ರಾಡಕ್ಟ್ಗೂ ಏನ್ ವ್ಯತ್ಯಾಸ ಅನ್ನೋದನ್ನ ಈಗ ತೋರಿಸ್ಕೊಡ್ತೀನಿ. ಇವತ್ತು ನಾನೇನ್ ಮಾಡ್ತಾ ಇದ್ದೀನಿ, ಇಲ್ಲಿ ಒಂದು ಗ್ಲಾಸ್ಗೆ ಮಾರ್ಕೆಟ್ ನಲ್ಲಿ ಒಂದು ದೊಡ್ಡ ಬ್ರ್ಯಾಂಡ್ ಅಂತ ತೋರಿಸ್ತಾ ಇರುವಂತಹ ಒಂದು ಪೇಸ್ಟ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ಮಾರ್ಕೆಟ್ ನಲ್ಲಿ ಆಯುರ್ವೇದ ಅಂತ ತುಂಬಾ ಹೆಸರುವಾಸಿಯಾಗಿರೋ ಒಂದು ಕಂಪನಿಯ ಒಂದು ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಕೆಲವೊಂದು ಸಮಸ್ಯೆಗಳಿಗೋಸ್ಕರ ಅಂತ ಹೇಳಿ ಇನ್ನೊಂದು ಬ್ರ್ಯಾಂಡ್ ಅಂತ ಇದೆ, ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಕೊನೆಯದಾಗಿ ನನ್ನ ಮೋದಿ ಕೇರ್ ಕಂಪನಿಯ ಫ್ರೆಶ್ ಮೂವ್ಮೆಂಟ್ಸ್ ಅನ್ನುವಂಥದ್ದು, ಅದನ್ನು ಸಹ ಯೂಸ್ ಮಾಡ್ತಾ ಇದ್ದೀನಿ. ಯಾಕೆ ಈ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡ್ತಾ ಇದ್ದೀನಿ, ಹೇಗೆ ಟೆಸ್ಟ್ ಮಾಡೋದು ಅಂತ ನೋಡೋದಾದ್ರೆ, ಯಾವುದೇ ಒಂದು ಕೆಮಿಕಲ್ ರಿಯಾಕ್ಷನ್ ಆಗಬೇಕು ಅಂದ್ರೆ ಇನ್ನೊಂದು ಕೆಮಿಕಲ್ ಜೊತೆ ಸೇರ್ಲೇಬೇಕು, ಸುಮ್ನೆ ರಿಯಾಕ್ಷನ್ ಆಗಲ್ಲ, ಹೌದಲ್ಲ? ಹಾಗಿದ್ರೆ ನೋಡ್ತಾ ಹೋಗೋಣ, ಯಾವ ಕೆಮಿಕಲ್ ಜೊತೆ ಈ ಪೇಸ್ಟ್ ಗಳು ರಿಯಾಕ್ಷನ್ ಜಾಸ್ತಿ ಆಗುತ್ತೆ ಅಂತ ನೋಡೋದಾದ್ರೆ, ನಾನು ಇಲ್ಲಿ ಕೆಮಿಕಲ್ ಟು ಕೆಮಿಕಲ್ ಬೇಕಲ್ಲ, ಹಾಗಾಗಿ ಇಲ್ಲಿ ಒಂದು ಕೆಮಿಕಲ್ ನ ತಗೊಳ್ತಾ ಇದ್ದೀನಿ. ಯಾಕೆ ಈ ಕೆಮಿಕಲ್ ಅಂತ ನೋಡೋದಾದ್ರೆ, ನಾನು ತಿಂದಂತ ಆಹಾರ ನನ್ನ ಹೊಟ್ಟೆ ಒಳಗಡೆ ಜೀರ್ಣ ಆಗ್ಬೇಕು ಅಂದ್ರೆ ಅಲ್ಲಿ ಒಂದು ಆಸಿಡ್ ಉತ್ಪತ್ತಿ ಆಗುತ್ತೆ. ಅದು ಯಾವುದು ಅಂತಂದ್ರೆ HCl, ಹೈಡ್ರೋಕ್ಲೋರಿಕ್ ಆಸಿಡ್. ನೀವು ಸಾಮಾನ್ಯವಾಗಿ ಗೂಗಲ್ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ, ವಿಚ್ ಆಸಿಡ್ ಇಸ್ ಇನ್ ಹ್ಯೂಮನ್ ಬಾಡಿ ಅಂತ ಕೊಟ್ರೆ ಅದು ತೋರಿಸುತ್ತೆ HCl, ಹೈಡ್ರೋಕ್ಲೋರಿಕ್ ಆಸಿಡ್. ಅದೇ ಹೈಡ್ರೋಕ್ಲೋರಿಕ್ ಆಸಿಡ್ ನಾನು ಡೈರೆಕ್ಟ್ ಆಗಿ ಹಿಡ್ಕೊಂಡು ಓಡಾಡ್ಲಿಕ್ಕೆ ಆಗೋದಿಲ್ಲ, ಜೊತೆಲಿ ನನ್ನ ಹೊಟ್ಟೆ ಒಳಗಡೆ ಅಂತೇಳಿ ಬಗ್ದು ತೋರಿಸ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಈ ಒಂದು ಪ್ರಾಡಕ್ಟ್ ನಲ್ಲಿ 10% HCl, ಹೈಡ್ರೋಕ್ಲೋರಿಕ್ ಆಸಿಡ್ ಇದೆ. ಹಾಗಿದ್ರೆ ಈ ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆ ಪೇಸ್ಟ್ ಗಳು ಮಿಶ್ರಣ ಆದ್ರೆ ಏನು ರಿಯಾಕ್ಷನ್ ಆಗುತ್ತೆ ಅಂತ ನೋಡ್ಲಿಕ್ಕೆ ನಾನು ಇವತ್ತು ಬಳಸ್ತಾ ಇದ್ದೀನಿ. ಇದು ಒಂದು ಪೇಸ್ಟಿಗೆ ಹಾಕ್ತಾ ಇದ್ದೀನಿ, ಹಾಗೆ ಇನ್ನೊಂದು ಪೇಸ್ಟಿಗೂ ಹಾಕ್ತಾ ಇದ್ದೀನಿ, ಜೊತೆಲಿ ನನ್ನ ಹೆಮ್ಮೆಯ ಕಂಪನಿ ಮೋದಿ ಕೇರ್ಗೂ ಸಹ ಇದನ್ನ ಹಾಕ್ತಾ ಇದ್ದೀನಿ. ನೋಡೋಣ ಹಾಗಿದ್ರೆ ಇಲ್ಲಿ ಏನಾಗುತ್ತೆ. ಇದನ್ನ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಕಲಿಸಿದಾಗ ಏನಾಗುತ್ತೆ ನೋಡೋಣ. ಕಾಣಿಸ್ತಾ ಇದೆ ರಿಯಾಕ್ಷನ್ ಯಾವ ತರ ಆಗತ್ತೆ, ಅಥವಾ ಯಾವ ಪೇಸ್ಟ್ ಗಳನ್ನ ಬಳಸ್ತಾ ಹೋದ್ರೆ ನನ್ನ ದೇಹದಲ್ಲಿ ಯಾಕೆ ರಿಯಾಕ್ಷನ್ ಆಗುತ್ತೆ. ಈ ತರ ನೊರೆ ಬರ್ತಾ ಇದೆ ಅಂತಂದ್ರೆ ಏನ್ ಕಾರಣ? ನೊರೆ ಚೆನ್ನಾಗಿ ಬಂದಷ್ಟು ಖುಷಿ ಪಡ್ತಾ ಇದೀವಿ, ಹಲ್ಲು ಬಾರಿ ಕ್ಲೀನ್ ಆಗ್ತಾ ಇದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಆದ್ರೆ ನಾನು ಹಲ್ಲು ಉಜ್ಜಿ ಬಾಯಿ ಮುಕ್ಕಳಿಸಿ ಉಗ್ದಿದ್ದ ನಂಗೆ ತಕ್ಷಣ ಪೇಸ್ಟ್ ಸಂಪೂರ್ಣವಾಗಿ ನನ್ನ ಬಾಯಿಂದ ಹೊರಗಡೆ ಹೋಗಿರಲ್ಲ. ಹುಳುಕಲ್ಲು ಅಥವಾ ಹಲ್ಲುಗಳ ಸಂಧಿ ಅಥವಾ ಒಸಡುಗಳ ಸಂಧಿಲಿ ಸೇರ್ಕೊಂಡಿರುತ್ತೆ. ನಾನು ಊಟ, ತಿಂಡಿ, ಕಾಫಿ, ಟೀ ಏನೋ ಕುಡ್ದಾಗ ಏನಾಗುತ್ತೆ, ಅದು ನನ್ನ ಹೊಟ್ಟೆನ ಸೇರ್ತಾ ಹೋಗುತ್ತೆ. ಹೊಟ್ಟೆ ಒಳಗಡೆ ಇದೆ ಅಂತ ಆಗ್ಲೇ ಹೇಳಿದೆ, ಯಾವುದು? HCl, ಹೈಡ್ರೋಕ್ಲೋರಿಕ್ ಆಸಿಡ್ ಅಂತೇಳಿ. ಆ ಆಸಿಡಿನ ಜೊತೆ ಸೇರ್ಕೊಂಡಾಗ ಹೊಟ್ಟೆ ಒಳಗಡೆ ಈ ತರ ನೊರೆ ಮಿಶ್ರಣ ಶುರುವಾಗುತ್ತೆ. ಅವಾಗಲೇ ನನಗೆ ಗ್ಯಾಸ್ಟ್ರಿಕ್ ಅಥವಾ ಆಸಿಡಿಟಿ ಅಂತ ಶುರುವಾಗ್ತಾ ಇರುವಂತದ್ದು. ನಾವ್ ಯಾವತ್ತಾದ್ರೂ ನಮ್ಮ ಲೈಫ್ ನಲ್ಲಿ ಯೋಚನೆ ಮಾಡಿದ್ವಾ, ಈ ಪೇಸ್ಟ್ ನಿಂದ ನನಗೆ ಗ್ಯಾಸ್ಟ್ರಿಕ್ ಬರ್ತಾ ಇದೆ ಅಂತ ಯಾವತ್ತಾರು ಯೋಚನೆ ಮಾಡಿದ್ವಾ? ನಮಗೆ ಕಲ್ಪನೆ ಸಹ ಇಲ್ಲ. ನಾವೇನ್ ಯೋಚನೆ ಮಾಡಿದ್ವಿ? ಟೈಮ್ ಟು ಟೈಮ್ ಊಟ ಮಾಡಿಲ್ಲ, ಸರಿಯಾಗಿ ನೀರು ಕುಡ್ದಿಲ್ಲ, ಅಥವಾ ಇವತ್ತು ಮಸಾಲೆ ಐಟಮ್ ಜಾಸ್ತಿ ತಿಂದಿದ್ದೀನಿ ಅಂತ ಹೇಳಿ ನನಗೆ ಗ್ಯಾಸ್ಟ್ರಿಕ್ ಆಗ್ತಾ ಇದೆ ಅಂತ ನಾನು ಅದಕ್ಕೆ. ಹಾಗಿದ್ರೆ ನಾನೇನ್ ಅನ್ಕೊಂಡಿದ್ದೆ, ಇಷ್ಟೊತ್ತು ಸರಿಯಾಗಿ ನೀರು ಕುಡ್ದಿಲ್ಲ ಅಥವಾ ಸರಿಯಾಗಿ ಊಟ ಮಾಡಿಲ್ಲ ಅಂತ ಅನ್ಕೊಂಡಿದ್ವಿ ಅಲ್ವಾ, ಹಾಗಾಗಿ ಗ್ಯಾಸ್ಟ್ರಿಕ್ ಆಗಿದೆ ಅಂತ ಅನ್ಕೊಂಡಿದೀವಿ. ಆದ್ರೆ ನೋಡ್ತಾ ಹೋಗ್ಬೋದು, ಪ್ರತಿದಿನ ನಾನು ಮನೆಗಳಲ್ಲಿ ಬಳಸ್ತಾ ಇರುವಂತಹ, ಹೊರಗಡೆ ಮಾರ್ಕೆಟ್ ನಲ್ಲಿ ಸಿಗ್ತಾ ಇರುವಂತಹ ಅನೇಕ ವಿಷಕಾರಿ ಪೇಸ್ಟ್ಗಳು ನನ್ನ ದೇಹವನ್ನ ಏನ್ ಮಾಡ್ತಾ ಇದೆ ಅಂತ ಹೇಳಿ. ಹಾಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನನ್ನ ಮೋದಿ ಕೇರ್ ಕಂಪನಿಯ ಒಂದು ಉತ್ಪನ್ನ, ಅತ್ಯಂತ ಅದ್ಭುತವಾದಂತಹ ಯೂನಿಕ್ ಪ್ರಾಡಕ್ಟ್ ಫ್ರೆಶ್ ಮೂವ್ಮೆಂಟ್ಸ್ ಅನ್ನುವಂತಹ ಪೇಸ್ಟ್. ಇದು ಯಾವ ತರ ಕೆಲಸ ಮಾಡುತ್ತೆ, ಇದು ನನ್ನ ಹೊಟ್ಟೆ ಒಳಗಡೆ ಇರುವಂತಹ HCl ಜೊತೆ ಸೇರಿದ್ರೂ ಸಹ ಯಾವುದೇ ರೀತಿಯಾದಂತಹ ರಿಯಾಕ್ಷನ್ ಆಗೋದಿಲ್ಲ ಅನ್ನೋದು ನೀವು ನೋಡ್ತಾ ಇದ್ದೀರಾ, ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಈ ಒಂದು ಪೇಸ್ಟ್ ನ ಹೇಗಿದೆ ಅಂತ ಟೆಸ್ಟ್ ಮಾಡಬೇಕು ಅಂದ್ರೆ, ನಿಮಗೆ ಹತ್ರದಲ್ಲಿ ಸಿಗುವಂತ ಒಂದು ಮೋದಿ ಕೇರ್ ಶಾಪ್ ನಲ್ಲಿ ಈ ಒಂದು ಪೇಸ್ಟ್ ಅನ್ನ, ಒಂದೇ ಒಂದು ಪೇಸ್ಟ್ ಅನ್ನ ತಗೊಂಡು ಬಳಸಿ ಅದರ ಒಂದು ಗುಣವನ್ನ ಅರ್ಥ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಇದ್ದೀನಿ. ಕಾಣಿಸ್ತಾ ಇದೆಯಾ? ಯಾವುದೇ ರೀತಿಯಾದಂತಹ ರಿಯಾಕ್ಷನ್ ಆಗ್ತಾ ಇಲ್ಲ.
ಓಕೆ, ಇವತ್ತು ಮಾರ್ಕೆಟ್ನಲ್ಲಿ ಅನೇಕ ಪೇಸ್ಟ್ಗಳಲ್ಲಿ ನಾವು ಒಂದು ನಿಕೋಟಿನ್ ಅಂಶ ಅಂತ ನೋಡ್ತಾ ಹೋಗ್ತೀವಿ. ಅದು ಮೀಡಿಯಾದಲ್ಲೆಲ್ಲ ಬಂದಿದೆ, ಪೇಪರ್ ಮಾಧ್ಯಮಗಳಲ್ಲೆಲ್ಲ ಬಂದಿದೆ. ಒಂದು ಸರಿ ಹಲ್ಲುಜ್ಜಿದ್ರೆ, ಒಂದು ಪೇಸ್ಟ್ ನಲ್ಲಿ ಹಲ್ಲುಜ್ತಾ ಇದ್ದೀನಿ ಅಂತಂದ್ರೆ 9 ಸಿಗರೇಟ್ ಸೇದಿದಾಗ ಎಷ್ಟು ನಿಕೋಟಿನ್ ಅಂಶ, ವಿಷಕಾರಿ ಅಂಶ ದೇಹಕ್ಕೆ ಹೋಗುತ್ತೆ, ಅಷ್ಟು ವಿಷಕಾರಿ ಅಂಶ ದೇಹಕ್ಕೆ ಹೋಗುತ್ತೆ. ಅದು ರೀಸೆಂಟ್ ಆಗಿ ಒಂದು TV9 ಮಾಧ್ಯಮದಲ್ಲೂ ಸಹ ಬಂದಿದೆ, ನೀವು ನೋಡಬಹುದಾಗಿದೆ. ಜೊತೆಯಲ್ಲಿ ಇವತ್ತು ಡಾಕ್ಟರ್ಗಳು ಸಲಹೆ ಮಾಡ್ತಾ ಇದ್ದಾರೆ, ದಿನಕ್ಕೆ 2 ಬಾರಿ ಹಲ್ಲುಜ್ಜಿ ಅಂತ ಹೇಳ್ತಾರೆ. ಯಾವ್ಯಾವ್ದೋ ಪೇಸ್ಟ್ ನಲ್ಲಿ ನಾನು ದಿನಕ್ಕೆ 2 ಬಾರಿ ಹಲ್ಲುಜ್ಜಿದ್ರೆ, 1 ಸರಿ ಹಲ್ಲುಜ್ಜಿದ್ರೆ 9 ಸಿಗರೇಟಿನ ನಿಕೋಟಿನ್ ಅಂಶ ಅಂತಂದ್ರೆ, 2 ಸರಿ ಹಲ್ಲುಜ್ಜಿದ್ರೆ 9 18 ಸಿಗರೇಟ್ಗಳನ್ನ ಸೇದಿದಾಗ ಎಷ್ಟು ನಿಕೋಟಿನ್ ಅಂಶ ನನ್ನ ದೇಹಕ್ಕೆ ಸೇರುತ್ತೆ, ಅಷ್ಟು ನನ್ನ ದೇಹಕ್ಕೆ ವಿಷ ಸೇರ್ತಾ ಇದೆ ಅಂದ್ರೆ ನನ್ನ ಲೈಫ್ ಏನಾಗ್ತಾ ಇರಬಹುದು. ನಂದು ಹೋಗ್ಲಿ ಸ್ನೇಹಿತರೆ, ನಮ್ಮ ಮನೆಯಲ್ಲಿರುವಂತಹ ಹೆಣ್ಮಕ್ಳ ಪರಿಸ್ಥಿತಿ ಏನಾಗಿರ್ಬೋದು, ಸಣ್ಣ ಸಣ್ಣ ಮಕ್ಕಳ ಒಂದು ಜೀವನ ಏನಾಗ್ತಾ ಇರಬಹುದು. ಹಾಗಾಗಿ ನೀವು ಯಾವ ಪೇಸ್ಟ್ ಅನ್ನ ಬಳಸಬೇಕು ಅಂತ ಹೇಳಿ ನೀವೇ ತೀರ್ಮಾನ ಮಾಡಬೇಕಾಗತ್ತೆ. ಇದು ನನ್ನ ಮೋದಿ ಕೇರ್ ನಲ್ಲಿರುವಂತಹ ಅತ್ಯಂತ ಅದ್ಭುತವಾದಂತಹ ಉತ್ಕೃಷ್ಟವಾದಂತಹ ಪೇಸ್ಟ್. ಇದನ್ನ ಬಳಸೋದ್ರಿಂದ ನನ್ನ 100% ಬಾಯಿಯ ಸಮಸ್ಯೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಒಸಡಲ್ಲಿ ರಕ್ತ ಬರುವಂತ ಸಮಸ್ಯೆ ಇದ್ರೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಹಲ್ಲಿನ ಮೇಲಿರುವಂತಹ ಅನೇಕ ಕರೆಗಳನ್ನ ತೆಗೆದುಹಾಕುವಂತ ಕೆಲಸ ಮಾಡುತ್ತೆ. 100% ಸಸ್ಯಾಹಾರಿ ಆಗಿರುತ್ತೆ. ಹಲ್ಲುಗಳಲ್ಲಿ ಚುಳ್ಚುಳ್ ಅನ್ನೋದು ಜುಮ್ ಅನ್ನುವಂತ ಸಮಸ್ಯೆಗಳಿರುವಂತವರಿಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಆ ನಂತರದಲ್ಲಿ ನಮ್ಮ ಗಮ್ಗಳನ್ನ ಅಥವಾ ಹೊಸದಲ್ಲಿರುವಂತಹ ಗಮ್ಗಳನ್ನ ಹಿಡಿದಿಡುವಂತ ಕೆಲಸ ಮಾಡುತ್ತೆ. ಜೊತೆಲಿ 100% ಸಸ್ಯಾಹಾರಿ ಆಗಿರುತ್ತೆ. ಈ ಪೇಸ್ಟ್ ಅನ್ನ ಯೂಸ್ ಮಾಡಿ ನಿಮಗೆ ಇಷ್ಟ ಆಗ್ಲಿಲ್ಲ ಅಂತಂದ್ರೆ ಕಾಲ್ ಭಾಗ ಯೂಸ್ ಮಾಡಿ ನೀವು ಸರಿಯಾದ ಒಂದು ಕಾರಣವನ್ನ ಕೊಟ್ಟು ಕಂಪನಿಗೆ ವಾಪಸ್ ಮಾಡಿದ್ರೆ ನಿಮ್ಮ 100% ಹಣ ವಾಪಸ್ ಕೊಡುವಂತ ಒಂದು ಕೆಲಸವನ್ನ ಈ ಒಂದು ಮೋದಿ ಕೇರ್ ಪೇಸ್ಟ್ ಮಾಡ್ತಾ ಇದೆ.